ವಿಶೇಷವಾದ ಒಂದು ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೇನೆ. ಯಾವ ದೇವಸ್ಥಾನ ಅಂದರೆ ನಮ್ಮ ಮೂಡಬಿದ್ರೆ ಹತ್ರ ಒಂದು ತರೆಗುಡ್ಡೆ ಅಂತ ಉಂಟು, ಅಲ್ಲಿ ಹಿಟೆಲ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಉಂಟು, ಅಲ್ಲಿಗೆ ನಾನು ಹೋಗ್ತಿದ್ದೇನೆ. ಆ್ಯಂಡ್ ಮತ್ತೆಂತ ಅಂದರೆ ನನ್ನ ಅಮ್ಮನ ಬರ್ತ್ಡೇ ಇವತ್ತು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಅಂದರೆ ಏನು ತುಂಬ ಗ್ರ್ಯಾಂಡ್ ಅಲ್ಲ, ಜಸ್ಟ್ ಒಂದು ಕೇಕ್ ಕಟ್ ಮಾಡಿ ಗಿಫ್ಟ್ ಕೊಡೋದಷ್ಟೇ. ಹಾಗೆ ಹೋಗಿ ಬರುವಂತ ಹೊರಡ್ತಿದ್ದೇವೆ. ಆ ದೇವಸ್ಥಾನದಲ್ಲಿ ಯಾವ ಯಾವ ದೇವರಂದರೆ ಸೋಮನಾಥೇಶ್ವರ ದೇವರಿದ್ದಾರೆ, ಮಹಿಷಮರ್ದಿನಿ ದೇವರಿದ್ದಾರೆ, ಮತ್ತು ಮಹಾಗಣಪತಿ ದೇವರಿರ್ತಾರೆ. ಆದರೆ ಅಲ್ಲಿದ್ದು ವಿಶೇಷ ಎಂತ ಅಂದರೆ ಅದು 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಮತ್ತೆ ಅಲ್ಲಿ ಗಣಪತಿ ದೇವರಿದ್ದಾರಲ್ಲ, ಅದು 2 ಬಂಡೆ ಮಧ್ಯದಲ್ಲಿ ಕೆಳಗೆ ದೇವರಿರೋದಾಯ್ತಾ. ಸೊ 365 ಡೇಸ್ ಕೂಡ ಅಲ್ಲಿ ನೀರು ಆ ದೇವರ ಮೇಲೆ ಬೀಳ್ತಾ ಇರ್ತದೆ, ಅದು ಅಲ್ಲಿಯ ವಿಶೇಷ. ಆ್ಯಂಡ್ ಜೂನ್ ಜುಲೈಯಲ್ಲೇನದು ಬ್ರಹ್ಮಕಲಶೋತ್ಸವ ಇತ್ತು ಅಲ್ಲಿ, ಅವಾಗದಿಂದ ಹೋಗ್ಬೇಕಂತ ಹೋಗ್ಲಿಕ್ಕೆ ಆಗಿರಲಿಲ್ಲ. ಈಗ ಟೈಮ್ ಬಂತು, ಸೊ ಈಗ ಹೋಗ್ತಿದ್ದೇವೆ. ಇಲ್ಲಿಂದ ತಂಗಿ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿಂದ ಅವಳನ್ನು ಪಿಕ್ ಮಾಡಿ, ಅಮ್ಮ ಬಂದರೆ ಅವರನ್ನು ಸಹ ಕರ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಏನಿಲ್ಲ, ಸಡನ್ ಪ್ಲ್ಯಾನ್ ಮಾಡಿ ಹೊರಟದ್ದು. ಆಚೆ ಸೈಡ್ ರೋಡ್ ಎಲ್ಲ ಆಗ್ತಾ ಉಂಟು, ಆದಷ್ಟು ಬೇಗ ಆಗಲಿ. ಆ್ಯಂಡ್ ಅವತ್ತಿಂದ ಸಹ ಒಂದು ಟಾಪಿಕ್ ಮಾತಾಡಬೇಕು ಅಂತ ಎನಿಸ್ತಿದ್ದೆ, ಬಟ್ ಆಗಲಿಲ್ಲ ಯಾವ ವಿಡಿಯೋದಲ್ಲಿ ಸಹ ಮಾತಾಡಲಿಕ್ಕೆ. ನಮ್ಮ ತುಳುನಾಡ ಪೊಣ್ಣು, ನಮ್ಮ ರಕ್ಷಿತಾ ಬಿಗ್ ಬಾಸ್ ಅಲ್ಲಿದ್ದಾಳೆ. ಅವಳಿಗೆ ಸಪೋರ್ಟ್ ಮಾಡಿ ತುಂಬ ಚಂದ ಆಡ್ತಿದ್ದಾಳೆ. ನನ್ನ ಫೇವ್ರೇಟ್ ರಕ್ಷಿತಾ ಮತ್ತೆ ಗಿಲ್ಲಿ. ನಿಮ್ಮ ಫೇವ್ರೇಟ್ ಯಾರು? ರಕ್ಷಿತಾ ಗಿಲ್ಲಿ. ಪ್ಲೀಸ್ ಊರ್ದ ಪೊಣ್ಣನ್ನು ಸಪೋರ್ಟ್ ಮಾಡ್ಲೇ. ತುಂಬಾ ಖುಷಿ ಇದೆ ಅವಳು ಬಿಗ್ ಬಾಸಿಗೆ ಹೋಗಿರೋದು. ನಮ್ಗೆ ಆಕ್ಚುಲಿ ಶಾಕ್, ಯಾಕೆ ಅಂದ್ರೆ ನಾವು ಸುಮಾರು ಡೈಲಿ ಅವಳ ವ್ಲಾಗ್ ನೋಡ್ತಾ ಇರ್ತೇವೆ ಆಯ್ತಾ, ಡೈಲಿ ವ್ಲಾಗ್ ನೋಡ್ತಿರ್ತೇವೆ. ಅದ್ ಯಾವಾಗ ಅವಳು ಅಲ್ಲಿ ಹೋದ್ಲು ಅಂತ ತುಂಬಾ ಬೇಜಾರಾಯ್ತು ಅವಳನ್ನು ವಾಪಸ್ ಕಳ್ಸಿದಾಗ. ಇವರಿಗೆ, ನನ್ಗೆ, ಅತ್ತೆ ಮಾವನಿಗೆ, ಅಂದ್ರೆ ನಾವು ಡೈಲಿ ಅವಳ ವ್ಲಾಗ್ ನೋಡ್ತಿದ್ದೇವೆ ಆಯ್ತಾ. ಬಟ್ ಅವಳಿಗೆ ಕನ್ನಡ ಅಷ್ಟು ಬರುದಿಲ್ಲ, ಅವಳ ತಂಗಿಗೆ ಸಹ ಬರುದಿಲ್ಲ ಕನ್ನಡ, ಅವಳಿಗೆ ಸಹ ಬರುದಿಲ್ಲ. ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಬರ್ತದೆ, ಅವ್ರ ಹತ್ರ ಕೇಳಿ ಅವಳು ಮಾತಾಡ್ತಿದ್ಲು ಕೆಲವೊಂದು ವಿಡಿಯೋಸ್ ಅಲ್ಲಿ. ಸೊ ಡೈಲಿ ನೋಡುವ, ಅಯ್ಯೋ ಯಾಕೆ ಅವಳಿಗೊಂದು ಚಾನ್ಸ್ ಕೊಡ್ಬೋದಿತ್ತಲ್ಲ, ಬಿಗ್ ಬಾಸ್ ಯಾಕೆ ಹೀಗೆ ಮಾಡಿದ್ರು ಅಂತ ಎನಿಸ್ತಿದ್ವಿ. ಮತ್ತೆ ಅವಳು ಯಾವಾಗ ರಿಟರ್ನ್ ಬರ್ತಾಳೆ ಅಂತ ಒಂದು ಹೋಪ್ಸ್ ಇತ್ತು. ಸೊ ಅವಳು ಯಾವಾಗ ರಿಟರ್ನ್ ಬಂದ್ಲು ನಿಜ ತುಂಬಾ ಖುಷಿ ಆಯ್ತು. ಅವಳಿಗೆ ಸಪೋರ್ಟ್ ಮಾಡಿ, ಅವಳು ಅಂದ್ರೆ ಈಗ ನಾನು ಅವಳ ಕೆಲವರು ಪೋಸ್ಟ್ ಮಾಡ್ತಾರೆ, ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ, ಸ್ಟೋರೀಸ್ ಎಲ್ಲ ಹಾಕ್ತಾರಲ್ಲ, ನಾನು ನೋಡಿದಾನೆ ಒಬ್ರು ಅವಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ಲಿಲ್ಲ. ಜನಗಳಿಗೆ ತುಂಬಾ ಖುಷಿ ಇದೆ. ಎಂತ ಅಂದ್ರೆ ಅವಳು ಕನ್ನಡ ಬರದಿದ್ರೆ ಸಹ ಅಷ್ಟು ಮಾತಾಡಿ ಅಷ್ಟು ಕನ್ನಡ ಕಲಿತಿದ್ದಾಳೆ ಅನ್ನುವ ಖುಷಿ ಉಂಟು. ಅಂಡ್ ನಾನ್ ನೋಡಿರುವ ಹಾಗೆ ತುಂಬಾ ಸಪೋರ್ಟ್ ಇರೋದು ಗಿಲ್ಲಿ ರಕ್ಷಿತಾಗೆ. ಸೊ ನನ್ನ ಆಸೆ ಅಂತ ಅಂದ್ರೆ ಸುದೀಪ್ ಕೈಯಲ್ಲಿ ಒಂದು ರಕ್ಷಿತನ ಕೈ, ಒಂದು ಗಿಲ್ಲಿ ಕೈ ಇರ್ಲಿ ಅನ್ನೋದು ನನ್ನ ಆಸೆ. ನಿಮ್ಮ ಆಸೆತಾ? ಇವರಿಗೆ ಕೂಡ, ನಮ್ಮ ಮನೇಲಿ ಎಲ್ಲರಿಗೂ ಕೂಡ ರಕ್ಷಿತನ ನಾವು ಸಪೋರ್ಟ್ ಮಾಡುದು. ಅಂಡ್ ಇನ್ನೊಂದೆಂತ ಅಂದ್ರೆ ಅವಳನ್ನು ತುಂಬಾ ಕೆಲವೊಮ್ಮೆ ಅವಳನ್ನು ನೋಡುವಾಗ ಒಂಥರ ಬೇಜಾರಾಗತ್ತಾಯ್ತಾ. ಅವಳು ಅಷ್ಟೆಲ್ಲ ಮಾಡಿದ್ರೆ ಸಹ ಅವಳು ಹೇಗೆ ತಡ್ಕೊಂಡಿರ್ತಾಳೆ ಅವರನ್ನೆಲ್ಲ ಅಂತ. ಬಟ್ ಇವಾಗ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಅವಳು. ಅವಳ ಬಗ್ಗೆ ಇನ್ನೊಂದು ಖುಷಿ ಆಗೋದೆಂತ ಅಂದ್ರೆ, ಅಲ್ಲ ಆಕ್ಚುಲಿ ನಮ್ಮ ತುಳು ಭಾಷೆ ಮಾತಾಡೋದಾಗಿದ್ರೆ ನಿಜ ಅವಳು ಚಿಂದಿ ಮಾಡ್ತಿರ್ಲ ಆಯ್ತಾ. ಬಟ್ ಅವಳಿಗೆ ಏನ್ ಮಾಡೋದು, ಕನ್ನಡವೇ ಮಾತಾಡ್ಬೇಕು. ಅವಳಿಗೆ ಕನ್ನಡ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಅಷ್ಟು ಕಲ್ತಿದ್ದಾಳೆ ಕನ್ನಡ ಅನ್ನೋದೇ ನಮ್ಗೆ ತುಂಬಾ ಖುಷಿಯಾದ ವಿಷಯ. ಅದ್ರಲ್ಲಿ ಸಹ ಅವರು ನೀನ್ ನಾಟಕ ಮಾಡ್ತಿದ್ಯಾ, ಅದ್ ಮಾಡ್ತಿದ್ಯಾ, ಇದ್ ಮಾಡ್ತಿದ್ಯಾ, ಇಲ್ಲ ಅವಳಿಗೆ ಇವಾಗ ಕಲ್ತಿದ್ದಾಳೆ. ಹೋದ್ಮೇಲೆ ಸಹ ಕಲ್ತು ಮಾತಾಡ್ಬಾರ್ದಂತ ಎಲ್ಲೂ ಇಲ್ಲ ಅಲ್ಲ. ಸೊ ಸುದೀಪ್ ಮುಂದೆ ಯಾಕೆ ಮಾತಾಡೋದಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅದು ನರ್ವಸ್ ಆಗ್ತದೆ, ಯಾಕೆ ಅಷ್ಟು ಬರುದಿಲ್ಲ. ಬಟ್ ಅವಳಿಗೆ ಜಗಳ ಮಾಡುವಾಗ ಅವಳಿಗೆ ಫ್ಲೋ ಅಲ್ಲಿ ಆ ಕನ್ನಡ ಕರೆಕ್ಟ್ ಬರ್ತದೆ ಅಷ್ಟೇ. ಆದ್ರೆ ಸಹ ಸ್ವಲ್ಪ ಮಿಸ್ ಮಾಡ್ತಾಳೆ. ಬಟ್ ಅವಳಿಗೆ ತುಂಬಾ ಈಗ ಚಂದ ಕನ್ನಡ ಬರ್ತದೆ. ಅಂಡ್ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಹ. ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದು, ನಮ್ಮ ಹುಡುಗಿಯನ್ನು ಗೆಲ್ಲಿಸಿ ಅಷ್ಟೇ. ಅಂಡ್ ತುಂಬಾ
ಎಷ್ಟು ಸಿಂಪಲ್ ಅಂದ್ರೆ ಅವಳು. ನೀವು ಅವಳ ವ್ಲಾಗ್ಸ್ ಎಲ್ಲ ನೋಡಿ ಆಯ್ತಾ, ನಿಜ ತುಂಬಾ ಖುಷಿ ಆಗ್ತದೆ. ಕನ್ನಡ ಬರದಿದ್ರು ಟ್ರೈ ಮಾಡಿ ಮಾತಾಡೋದು. ಇನ್ನೊಂದಂತ ಅಂದ್ರೆ ಅವರೆಲ್ಲ ಅಷ್ಟು ಜಗಳ ಮಾಡ್ಲಿಕ್ಕೆ ಬರ್ತಾರಲ್ಲ. ಆಕ್ಚುಲಿ ಅಶ್ವಿನಿ ಇದೆ ಅಂತ ಅಂದ್ರೆ ಎಲ್ಲರೂ ಅವಳ ಕೈ ಕೆಳಗೆ ಇರ್ಬೇಕಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಬಟ್ ಇವಳು ಹಾಗೆ ಅಲ್ಲ. ಇವಳು ಅಷ್ಟು ಈಸಿಯಾಗಿ ಯಾರಿಗೆ ಸಹ ಬಗ್ಗುದಿಲ್ಲ. ಅಂಡ್ ಟಾಸ್ಕ್ ಅಂತ ಬಂದ್ರೆ ನಿಜ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಅವಳು ಟಾಸ್ಕ್ ಮಾಡುವಾಗ ಎಲ್ಲದ್ರಲ್ಲಿ ಸಹ ಫಸ್ಟ್ ಇರ್ತಾಳೆ. ಅಂದ್ರೆ ಅವರಲ್ಲಿ ಜಗಳ ಮಾಡ್ತಿರ್ತಾರಲ್ಲ, ನನ್ಗೆ ಇಲ್ಲಿ ಡಗ್ ಡಗ್ ಆಗ್ತಿರ್ತಾಯ್ತಾ. ಬಟ್ ಆದ್ರೆ ಅವಳು ಒಬ್ಬಳೇ ನಿಂತು ಅದನ್ನ ಫೇಸ್ ಮಾಡ್ತಾಳಲ್ಲ, ಅದು ಆಕ್ಚುಲಿ ಗ್ರೇಟ್. ಏನಾದ್ರೂ ಅವಳು ಇಲ್ಲ ಸಾರಿ ಸಾರಿ ಅಂತ ಹೇಳಿ ಹಾಗೆ ಇರುವ ಹುಡುಗಿ ಆಗಿದ್ದಿದ್ರೆ ಅವಳನ್ನು ತುಂಬಾ ಯೂಸ್ ಮಾಡ್ತಿದ್ರು ಅವಳನ್ನು. ಅಂದ್ರೆ ಎಲ್ಲ ನೀನೇ ಮಾಡು, ಎಲ್ಲ ನೀನೇ ಮಾಡು ಅಂತ. ಬಟ್ ಅವಳು ಹಾಗೆ ಅಲ್ಲ. ಈಗ ಕೆಲ್ಸದ ವಿಷಯ ಬಂದ್ರೆ ಸಹ ಜಗಳ, ಅವ್ರವ್ರ ಜಗಳ ಮಾಡೋದು ಬೇಡ, ಇಲ್ಲ ನಾನೇ ಮಾಡ್ತೇನೆ ಅಂತ ಹೇಳ್ತಾಳೆ ಪಾಪ. ಆ ತರ ತುಂಬಾ ಒಳ್ಳೆ ಮನ್ಸಿರೋ ಅಂತ ಹುಡುಗಿ. ಅಂಡ್ ಎಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಾ ಇರೋಗಿದ್ದಾರೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈಗ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ, ಇರ್ಲಿ ಅವಳಿಗೋಸ್ಕರ. ಅಂಡ್ ಹೋಗುವ ಈಗ. ಎಂತ ಬರ್ತಿದ್ಯಾ? ಮೊನ್ನೆ ತಂಗಿ ಪೇಪರಲ್ಲಿ ಒಂದು 3000 ಪಾಂಪ್ಲೆಟ್ಸ್ ಹಾಕ್ಸಿದ್ಲಲ್ಲ, ಅದರಲ್ಲಿ ಯಾರೋ ಒಬ್ಬರು ಪಾಂಪ್ಲೆಟ್ಸ್ ನೋಡಿ ಬಂದಿದ್ರಂತೆ. UK ಅವರು ಬಂದು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಅವರು ಫಾರಿನ್ಗೆ ಹೋಗೋದಲ್ಲ, ಹಾಗೆ ಬಲ್ಕಲ್ಲಿ ಮೆಡಿಸಿನ್ಸ್ ಎಲ್ಲ ತಗೊಂಡು ಹೋದ್ರಂತೆ. ಅದರ ವಿಷಯ ಮಾತಾಡ್ತಿದ್ಲು. ಮತ್ತು ಇನ್ನೊಬ್ಬರು ಹಾಗೆ ನೋಡಿ ಪಾಂಪ್ಲೆಟ್ಸ್ ನೋಡಿ ಬಂದದ್ದಂತೆ ಪಡುಬಿದ್ರೆ ಅವರು. ಅವರೀಗ ಪಾಪ ಅಲ್ಲಿಂದ ಮೂಡುಬಿದ್ರೆಗೆ 10 days ಒಂದ್ಸರಿ ಟ್ರೀಟ್ಮೆಂಟಿಗೆ ಬರ್ತಾರಂತೆ. ಅದು ಎಲ್ಲ ಹೇಳ್ತಾ ಇದ್ಲು ಪಾಪ. ಅವಳು ಹೇಳೋದು ನೋಡಿ ನಮಗೆ ಒಂಥರ ಖುಷಿ ಆಗ್ತಾ ಇತ್ತು. ನಾವೀಗ ಟೆಂಪಲಿಗೆ ಹೊರಡ್ತಿದ್ವಿ. ಅಷ್ಟೊತ್ತಿಗೆ ನಾನು ನನ್ನ ತಂಗಿ ಮುಂಚೆ ಒಂದು 4 years ಬ್ಯಾಕ್ ಟ್ಯೂಷನ್ ಮಾಡ್ತಿದ್ವಿ ಅಂತ ಹೇಳಿದ್ದೆ ಅಲ್ಲ ಲಾಸ್ಟ್ ಬ್ಲಾಗಲ್ಲಿ. ಅವ್ರ ಅಪ್ಪ ಬಂದಿದ್ರು, ಅವನಿಗೆ ಹುಷಾರಿಲ್ಲ, ಮಗನಿಗೆ ಹುಷಾರಿಲ್ಲ ಅಂತ. ಸೊ ಅವರಿಗೆ ಇವಾಗ ಮೆಡಿಸಿನ್ ಕೊಟ್ಟು ಈಗ ಹೋಗಬೇಕು ಟೆಂಪಲಿಗೆ. ಲೇಟ್ ಆಯಿತು. ಈಗ ಹೊರಡುವ ಅಷ್ಟೊತ್ತಿಗೆ ಮೆಡಿಸಿನ್ ಪಾರ್ಸಲ್ ಬಂತು, ಇನ್ನು ಹೊರಡಬೇಕು. ಇದು ಅರಮನೆ, ಇದು ಓಪನಿಂಗ್ ಆಗಿದೆ ಹಬ್ಬಕ್ಕ, ಚೌಟರಾಣಿ ಹಬ್ಬಕ್ಕ. ಅದು ಮೊನ್ನೆ ಅದೇನೋ ಮೂರ್ತಿ ನಮಗೂ ಯಾವಾಗ ಬಂದಿದ್ದು ಚಿಕ್ಕಪ್ಪಿಗೆ ಆಫ್ರಿಕಾದ. ಇಲ್ಲಿ ಇದು ನೇಮ ಆಗೋದು ಫ್ರೆಂಡ್ ಮನೆ. 3 kilometers take the exit. ಹೋಗುವ ನಾನು ಬೆಳಿಗ್ಗೆ ಬಂದಿದ್ದೀನಿ. ನೀವು ಕೂತ್ಕೊಳ್ಳಿ, ನಾವೊಂದು ಹೋಗಿ ಬರ್ತೀವಿ. ಅಟ್ಲೀಸ್ಟ್ ಅಲ್ಲಿ ಹೋಗಿ ಒಳಗೆ ಮಿಕ್ಸ್
Happy birthday to you. Happy birthday to you. ಅಲ್ಲಿ ಕೋಲ್ ಹಿಡ್ಕೊ ಕೋಲ್ ಇದೆ ಇಲ್ಲಿ ಚೈನ್ ಕಟ್ಟಾಕ್ ಬಾಯ್ ಬಾಯ್. ಮಕ್ಕಳಿಗೆ ಒಟ್ಟು ಮಾಡಿದ್ರೆ ಇದೆ ಅಕ್ಸೆಪ್ಟೇಬಲ್ ಅಂತ ನನ್ನ ಪ್ರಕಾರ ಇಲ್ಲ ಸರ್. ನಾನು ಅವ್ರು ಮಾತಾಡೋದ್ರಲ್ಲಿ ಒಂದು ತೂಕ ಇರುತ್ತೆ, ಬಟ್ ಅವ್ರು ಹೇಳೋ ರೀತಿ ಸ್ವಲ್ಪ ಕೇಳಿಸ್ಕೊಂಡಾಗ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು, ಬಟ್ ಅನ್ನೆಸೆಸರಿ ಮಾತಾಡ್ತಾರೆ ಅಂತ ನನಗೆ. ಎಷ್ಟು ರಘುವರೆ? ಸರ್ ರಕ್ಷಿತಾ ಒಂದು ವೆರಿ ಪ್ರಾಕ್ಟಿಕಲ್ ಹುಡುಗಿ ಸರ್. ಅವಳು ಏನೇ ಮಾತಾಡೋದು ಒಂದು ಸೆನ್ಸಿಬಲ್ ಆಗಿ ನೀಟಾಗಿ ಮಾತಾಡ್ತಾಳೆ. ದ ಪ್ರಾಬ್ಲಮ್ ಏನು ಮನೆಯಲ್ಲಿ ಅಂದರೆ ಅವಳು ಕಂಡ್ರೆ ಯಾರೂ ಇಷ್ಟನೇ ಇಲ್ಲ, ಯಾಕೆಂದರೆ ಅವ್ಳು ಕರೆಕ್ಟಾಗಿ ಮಾತಾಡ್ತಾಳೆ. ಆ್ಯಂಡ್ ನಾವೀಗ ಮನೆಗೆ ಬಂದ್ವಿ. ಟಾಟಾ ಮಂಪಲೆ, ಟಾಟಾ ಬೋಯ್. ಅವ್ರಿಗೆ ಗೊತ್ತಾಯ್ತನ. ಐ ಬಲ ಅವಳು ಮಾತ್ರ ಬಂದದ ಇದಲ್ಲೇ ಕಾರ್ ಹಿಂದೆನಿಲ್ಲ, ಗೊತ್ತಾಗ್ಲಿಲ್ಲ ಅಂತ. ನಿಲ್ಲಿರ. ಆಯ್ತಾ ತಿಂದು? ಹೀಗಿತ್ತು ನಮ್ಮ ಮನೆಯ ತುಳಸಿ ಪೂಜೆ. ಸಿಂಪಲ್ ಆಗಿ ಮಾಡೋದು. ಹಾಗೆ ತುಳಸಿ ಪೂಜೆ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ ಬಾಯ್.